ಇನ್ನು ಸಕ್ಕರೆ ನಾಡು ಮಂಡ್ಯದ ಟಿಕೆಟ್ ಗೊಂದಲ ಇನ್ನೂ ಮುಗಿದಿಲ್ಲ. ಆದರೂ ಕೂಡ ಮಂಡ್ಯದಲ್ಲಿ ಸುಮಲತಾ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಮತ್ತೆ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮಂಡ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಸಂಸದೆ ಸುಮಲತಾ. ಕಳೆದ 20 ದಿನಗಳಲ್ಲೇ ಇದು 7ನೇ ಬಾರಿ ಸಂಸದೆ ಮಂಡ್ಯ ಪ್ರವಾಸ ಕೈಗೊಳ್ತಾ ಇರೋದು. ಮೈತ್ರಿ ಅಭ್ಯರ್ಥಿ ಯಾರು, ಕ್ಷೇತ್ರನ ಬಿಜೆಪಿಗೆ ಬಿಟ್ಕೊಡ್ತಾರಾ, ಜೆಡಿಎಸ್ ಉಳಿಸ್ಕೊಳ್ಳುತ್ತಾ, ಸುಮಲತಾ ಅವರ ರಾಜಕೀಯ ಭವಿಷ್ಯ ಏನು, ಟಿಕೆಟ್ ಫೈನಲ್ ಆಗಬೇಕಾಗಿರೋದು ಇನ್ನೂ ವಿಳಂಬ ಆಗ್ತಾನೆ ಇದೆ. ಇಷ್ಟೆಲ್ಲದರ ಮಧ್ಯೆ ಸಂಸದೆ ಸುಮಲತಾ ಮಾತ್ರ ಮಂಡ್ಯ ಪ್ರವಾಸ ಮುಂದುವರಿಸ್ತಾನೆ ಇದ್ದಾರೆ. ಮಂಡ್ಯ ಸತತವಾಗಿ ಸುಮಲತಾ ಅವರು ಕ್ಷೇತ್ರ ಸಂಚಾರ ಮಾಡ್ತಾ ಇರುವಂಥದ್ದು. ಇವತ್ತು ಮತ್ತೆ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಅದೇ ರೀತಿ 100% ಮಂಡ್ಯದ ಟಿಕೆಟ್ ನನಗೇ ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಆದಿಚುಂಚನಗಿರಿ ಶ್ರೀಗಳ ಆಶೀರ್ವಾದವನ್ನು ಕೂಡ ಸಂಸದೆ ಸುಮಲತಾ ಪಡ್ಕೊಂಡಿದ್ರು. ಇವತ್ತು ಮಂಡ್ಯ, ಪಾಂಡವಪುರ, ಮದ್ದೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಟ ನಡೆಸಲಿದ್ದಾರೆ. ಮ್ಯಾರಥಾನ್ ಸಭೆಗಳನ್ನು ನಡೆಸ್ತಾರೆ. ಸರ್ಕಾರಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕೂಡ ಸುಮಲತಾ ಭಾಗಿಯಾಗ್ತಾ ಇದ್ದಾರೆ. ಬಹಳ ಕಾನ್ಫಿಡೆಂಟ್ ಆಗಿ ತಮ್ಮನ್ನು ತಾವು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ಅಥವಾ JDSನ ವತಿಯಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ಇಲ್ಲದಿದ್ರೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಖಾತ್ರಿ ನನಗಿದೆ. ಒಂದು ವೇಳೆ ಹಾಗಾಗಲಿಲ್ಲ ಅಂದರೂ ಕೂಡ ಮಂಡ್ಯ ಬಿಟ್ಟು ಬೇರೆ ಎಲ್ಲಿಂದಲೂ ನಾನು ಸ್ಪರ್ಧೆ ಮಾಡೋದಿಲ್ಲ, ಮಂಡ್ಯ ಮಣ್ಣಿಂದಾನೇ ನಾನು ಸ್ಪರ್ಧೆ ಮಾಡೋದು ಅಂತ ಹೇಳಿ ಈಗಾಗಲೇ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಪಕ್ಷದಿಂದ ಟಿಕೆಟ್ ಸಿಕ್ಕರೂ ನನಗೆ ಓಕೆ, ಅಥವಾ ಸಿಗಲಿಲ್ಲ ಅಂದರೂ ಕೂಡ ಮತ್ತೆ ಪಕ್ಷೇತರಳಾಗಿಯೇ ನಾನು ಕಣಕ್ಕಿಳಿಯೋದಕ್ಕೆ ಸಿದ್ಧ. ಆ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮೆಸೇಜ್ ಪಾಸ್ ಮಾಡೋ ನಿಟ್ಟಿನಲ್ಲಿ ಸತತವಾಗಿ ಟಿಕೆಟ್ ನನಗೆ ಸಿಗುತ್ತಾ ಬಿಡುತ್ತಾ, ಮುಂದಿನ ನಡೆ ಏನು ಮಾಡಬೇಕು, ಈ ಲೆಕ್ಕಾಚಾರಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಸ್ಪರ್ಧೆ ಮಾಡೋದು ಖಚಿತ. ಅದು BJP JDS ಮೈತ್ರಿ ಅಭ್ಯರ್ಥಿ ಆಗ್ತೀನಾ ಅಥವಾ ಇಂಡಿಪೆಂಡೆಂಟ್ ಆಗೇ ನಾನು ಕಣಕ್ಕಿಳಿತೀನ ಅನ್ನೋದು ಗೊತ್ತಿಲ್ಲ. ಆದರೆ ಮಂಡ್ಯ ಮಣ್ಣಿಂದ ಈ ಬಾರಿಯೂ ನಾನು ಸ್ಪರ್ಧೆ ಮಾಡ್ತೀನಿ. ಹಾಗಾಗಿ ಈಗಾಗಲೇ ಚುನಾವಣೆ ತಯಾರಿಗಳು ಏನಿದೆ ಅದನ್ನು ಆರಂಭಿಸಿದ್ದೀನಿ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.